ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಅನ್ನಭಾಗ್ಯ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಉಚಿತ ಅಕ್ಕಿ ಹಣವನ್ನು ಪಡಿತಾ ಇದ್ದವರಿಗೆ ರಾಜ್ಯ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಜನವರಿ ತಿಂಗಳ ಉಚಿತ ಅಕ್ಕಿ ಹಣದ ಬಗ್ಗೆ ಬಹಳಷ್ಟು ಜನ ಕಾಯ್ತಾ ಇದ್ರು ಅಂತಲೇ ಹೇಳ್ಬೋದು. ಈ ಒಂದು ಜನವರಿ ತಿಂಗಳ ಉಚಿತ ಅಕ್ಕಿ ಹಣ ಯಾವ ದಿನಾಂಕ ನಿಮ್ಮ ಖಾತೆಗೆ ಬರುತ್ತೆ, ಸೊ ಇದ್ರ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿರೋ ಅಂಥದ್ದು. ಸೊ ಯಾವ ದಿನಾಂಕವನ್ನು ನಿಗದಿ ಮಾಡಿದ್ದಾರೆ, ಯಾವಾಗ ನಿಮಗೆ ಜನವರಿ ಅಕ್ಕಿ ಹಣ ನಿಮ್ಮ ಖಾತೆಯನ್ನು ಸೇರುತ್ತೆ ಅನ್ನೋದ್ರ ಬಗ್ಗೆ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಇದು ಒಂದೇ ಗುಡ್ ನ್ಯೂಸ್ ಅಲ್ಲ ಫ್ರೆಂಡ್ಸ್, ಟೋಟಲ್ ಆಗಿ 4 ಗುಡ್ ನ್ಯೂಸ್ಗಳನ್ನು ಇವತ್ತು ನಮ್ಮ ರಾಜ್ಯ ಸರ್ಕಾರ ನೀಡಿದೆ ಅಂತಲೇ ಹೇಳ್ಬೋದು. ಅನ್ನಭಾಗ್ಯ ಯೋಜನೆಯ ಕಡೆಯಿಂದ ಟೋಟಲ್ ಆಗಿ 4 ಗುಡ್ ನ್ಯೂಸು. ಹಾಗೆಯೇ ಜನವರಿ ತಿಂಗಳ ಅಕ್ಕಿ ಹಣ ಯಾವಾಗ ನಿಮ್ಮ ಖಾತೆಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಗುಡ್ ನ್ಯೂಸನ್ನು ನೀಡಿದ್ದಾರೆ. ಸೊ ನೀವೇನಾದರೂ ಉಚಿತ ಅಕ್ಕಿ ಹಣಕ್ಕೆ ಕಾಯ್ತಾ ಇದ್ದರೆ ಸೊ ಈ ಮಾಹಿತಿಯನ್ನು ಮಿಸ್ ಮಾಡ್ದಲೇ ನೋಡಿ. ಹಾಗೆಯೇ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಡಿಸೆಂಬರ್ ತಿಂಗಳ ಅಕ್ಕಿ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ. ಅದ್ರ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾವ ಒಂದು ಜಿಲ್ಲೆಗಳಿಗೆ ಈ ಒಂದು ಡಿಸೆಂಬರ್ ತಿಂಗಳ ಅಕ್ಕಿ ಹಣ ಬರ್ತಾ ಇದೆ, ಯಾವ ಜಿಲ್ಲೆಯವರು ಈ ಒಂದು ಡಿಸೆಂಬರ್ ತಿಂಗಳ ಅಕ್ಕಿ ಹಣವನ್ನು ರಿಸೀವ್ ಮಾಡ್ಕೊಳ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಗುಡ್ ನ್ಯೂಸನ್ನು ನೀಡ್ತಾ ಇದ್ದೀನಿ. ಇದ್ರ ಬಗ್ಗೆ ಎಲ್ಲ ಒಂದು ಮಾಹಿತಿಯನ್ನು ನಾವಿವಾಗ ನೋಡೋಣ. ಹಾಗಿದ್ರೆ ಬನ್ನಿ, ಉಚಿತ ಅಕ್ಕಿ ಹಣವನ್ನು ಪಡೆಯೋದ್ರಲ್ಲಿ ಯಾರು ತುಂಬ ತೊಂದರೆಯನ್ನು ಅನುಭವಿಸ್ತಾ ಇದ್ರಿ, ಸೊ ತುಂಬ ಜನಕ್ಕೆ ತುಂಬ ತೊಂದರೆ ಅಂತಲೇ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ತಿದ್ದುಪಡಿ ಮಾಡಿಸಿರೋದಾಗಿರ್ಬೋದು, ಅಥವಾ ಅಕೌಂಟ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿರೋದಾಗಿರ್ಬೋದು, KYC ಪ್ರಾಬ್ಲಮ್ ಆಗಿರ್ಬೋದು. ಸೊ ಈ ರೀತಿ ನಾನಾ ಥರ ಕಾರಣಗಳು ಇದೆ ಅಂತಲೇ ಹೇಳ್ಬೋದು. ಸೊ ಅಂಥವ್ರಿಗೆ ಒಂದು ಹೊಸ ಅಪ್ಡೇಟನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಕೆಲವರು 3-4 ತಿಂಗಳಿಂದ ಹಣವನ್ನು ಪಡೆದುಕೊಂಡಿಲ್ಲ. ಸೊ ನಮಗೆ 3-4 ತಿಂಗಳಿಂದ ಈ ಒಂದು ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಬಂದಿಲ್ಲ ಅಂತ ಹೇಳೋರು. ಇನ್ನು ಕೆಲವರು ಏನಂತಿದ್ರು ಅಂತಂದರೆ, ಡಿಸೆಂಬರ್ ತಿಂಗಳ ಹಣನೇ ಬಂದಿಲ್ಲ ನಮಗೆ ಅಂತ ಹೇಳ್ತಿದ್ರು. ಸೊ ಡಿಸೆಂಬರ್ ತಿಂಗಳ ಹಣ ಬಿಡುಗಡೆ ಆಗಿ ಸ್ಟಾರ್ಟ್ ಆಗಿದೆ ಅಲ್ಲೇ ಆಲ್ರೆಡಿ 15 to 20 ಡೇಸ್ ಮೇಲಾಗಿದೆ, ಆದರೂ ಕೂಡ ನಮಗೆ ಹಣ ಬಂದಿಲ್ಲ ಅಂತ ಹೇಳ್ತಿದ್ರು. ಇನ್ನು ಕೆಲವರು ಎಲ್ಲ ಒಂದು ಹಣವನ್ನು ಪಡೆದುಕೊಂಡು ಜನವರಿ ತಿಂಗಳ ಅಕ್ಕಿ ಹಣ ಯಾವಾಗ ಬರುತ್ತೆ, ಸೊ ಈ ಒಂದು ಜನವರಿ ತಿಂಗಳ ಅಕ್ಕಿ ಹಣ ಬರುತ್ತಾ ಇಲ್ವೋ, ಸೊ ಗ್ಯಾರಂಟಿನೇ ಇಲ್ವಲ್ಲ ಅಂತ ಅಂದ್ಕೊಂಡಿದ್ರು. ಸೊ ಇದ್ರ ಬಗ್ಗೆ ಎಲ್ಲ ಒಂದು ಮಾಹಿತಿಯನ್ನು ನೀಡ್ತೀನಿ. ಈ ಒಂದು ಎಲ್ಲ ಪ್ರಶ್ನೆಗಳಿಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ಉತ್ತರವನ್ನು ತಿಳಿಸ್ತೀನಿ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಆ ಒಂದು 4 ಭರ್ಜರಿ ಗುಡ್ ನ್ಯೂಸ್ಗಳ ಜೊತೆಗೆ ಜನವರಿ ತಿಂಗಳ ಅಕ್ಕಿ ಹಣ ಯಾವಾಗ ಬರುತ್ತೆ ನಿಮ್ಮ ಖಾತೆಗೆ ಅನ್ನೋದ್ರ ಬಗ್ಗೆ ಹೊಸ ಅಪ್ಡೇಟನ್ನು ನೋಡೋಣ. ಸೊ ಸ್ಕಿಪ್ ಮಾಡಬೇಡಿ, ಆದಷ್ಟು ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ. ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು. ಇದ್ರ ಜೊತೆಗೆ ನನ್ನ ಒಂದು ವಿಡಿಯೋನ ನೀವೇನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ದರೆ ಸೊ ಅಲ್ಲೂ ಕೂಡ ಹೊಸ ಅಪ್ಡೇಟ್ಗಳು ಬೇಕು ಅಂತ ಅಂದರೆ ನೀವು ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ ಫ್ರೆಂಡ್ಸ್, ಇದೀಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅನ್ನಭಾಗ್ಯ ಯೋಜನೆಯ ಕಡೆಯಿಂದ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ನಮ್ಮ ರಾಜ್ಯ ಸರ್ಕಾರ ಏನಿದೆ ಸೊ ಈ ಒಂದು ಹೊಸ ಅಪ್ಡೇಟನ್ನು ನೀಡಿರೋ ಅಂಥದ್ದು. ಸೊ ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆ ಕಡೆಯಿಂದ ನೀಡಿರುವಂತಹ ಒಂದು ಹೊಸ ಅಪ್ಡೇಟ್ ಅಂತಲೇ ಹೇಳ್ಬೋದು. ಸೊ ಇವಾಗ ರಾಜ್ಯ ಸರ್ಕಾರ ನೀಡಿರುವಂತಹ ಒಂದು ಭರವಸೆಯ ನಿಲುವಲ್ಲಿ ಏನೊಂದು ಆದೇಶವನ್ನು ನೀಡಿದ್ರು ಸೊ ಅದ್ರ ಬಗ್ಗೆ ನಾನು ಆಲ್ರೆಡಿ ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸಿದ್ದರಾಮಯ್ಯ ಸರ್ ಅವರು ಏನು ಆದೇಶವನ್ನು ನೀಡಿದರು ಆಹಾರ ಇಲಾಖೆಗೆ ಅಂತ. ಹೊಸ್ದಾಗಿ ನೋಡ್ತಿರೋರಿಗೆ ಒಂದು ಸಿಂಪಲ್ ಆಗಿ ಹೇಳಬೇಕು ಅಂತ ಅಂದರೆ, ಇವಾಗ ಏನು ಲೋಕಸಭಾ ಚುನಾವಣೆ ಬರ್ತಾ ಇದೆ ಸೊ ಅದರ ನಿಲುವಲ್ಲಿ ಅದನ್ನು ಗಮನದಲ್ಲಿ ಇಟ್ಕೊಂಡು, ಅದು ಅಲ್ಲದೆ ಜನಸ್ಪಂದನ ಕಾರ್ಯಕ್ರಮ ಏನು ನಡೀತು ಸೊ ಅದರಲ್ಲಿ ಅತಿ ಹೆಚ್ಚು ಕಂಪ್ಲೇಂಟ್ಗಳು ರಿಜಿಸ್ಟರ್ ಆಗಿರೋ ಕಾರಣಕ್ಕಾಗಿ ಸೊ ಎಲೆಕ್ಷನ್ ಅಷ್ಟರಲ್ಲಿ ಎಲ್ಲರ ಖಾತೆಗೂ ಕೂಡ ಹಣವನ್ನು ಜಮಾ ಮಾಡಬೇಕು. ಯಾರೂ ಕೂಡ ನಮಗೆ ಹಣ ಬಂದೇ ಇಲ್ಲ ಅಂತ ಬಂದಿಲ್ಲ ಅಂತಲೇ ಹೇಳಬಾರ್ದು. ಸೊ ಆ ರೀತಿ ಯಾವುದು ಒಂದು ಕಂಪ್ಲೇಂಟ್ ಇಲ್ಲದೆ ಇರೋ ರೀತಿ ನಾವು ಹಣವನ್ನು ಎಲ್ಲ ಫಲಾನುಭವಿಗಳಿಗೂ ಕೂಡ ನೀಡಬೇಕು ಅನ್ನೋ ಒಂದು ಆದೇಶವನ್ನು ನೀಡಿದರು. ಸೊ ಅದೇ ನಿಲುವಲ್ಲಿ ಇವಾಗ ನಮ್ಮ ಆಹಾರ ಇಲಾಖೆ ಅತಿ ವೇಗವಾಗಿ ಕೆಲಸವನ್ನು ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಇವಾಗ ಈ ಒಂದು ಹೊಸ ಅಪ್ಡೇಟನ್ನು ಕೂಡ ನೀಡಿದೆ. ಸೊ ಮೊದಲನೇದಾಗಿ ಬನ್ನಿ ಫ್ರೆಂಡ್ಸ್, ಜನವರಿ ತಿಂಗಳ ಹಣದ ಬಗ್ಗೆ ಏನು ಒಂದು ಹೊಸ ಅಪ್ಡೇಟನ್ನು ನೀಡಿದ್ದಾರೆ, ಸೊ ಯಾವ ದಿನಾಂಕವನ್ನು ಫಿಕ್ಸ್ ಮಾಡಿದ್ದಾರೆ, ಯಾವಾಗ ನಮ್ಮ ಖಾತೆಗಳಿಗೆ ಹಣ ಬರುತ್ತೆ. ಸೊ ಕಾತರದಿಂದ ಕಾಯ್ತಿದ್ದವ್ರಿಗೆ ಇವತ್ತು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಬಹಳಷ್ಟು ಮಂದಿ ಕಾಯ್ತಾ ಇದ್ರು. ಸೊ ಹಣ ನಮಗೆ ಯಾವಾಗ ಬರುತ್ತೆ, ಇವತ್ತು ಬರುತ್ತಾ ಅಥವಾ ನಾಳೆ ಬರುತ್ತಾ, ಯಾವಾಗ ಬಿಡುಗಡೆ ಆಗುತ್ತೆ ಅಂತ.
ಸೊ ಇವಾಗ ಕೊನೆಗೂ ಕೂಡ ಗುಡ್ ನ್ಯೂಸನ್ನು ನೀಡಿದ್ದಾರೆ. ಸೊ ಈ ಒಂದು ಗುಡ್ ನ್ಯೂಸ್ ಬಂದೇ ಬಿಡ್ತು. ಎಸ್ ಫ್ರೆಂಡ್ಸ್, ಇದೇ ತಿಂಗಳ ಅಂತ ಅಂದರೆ ಫೆಬ್ರವರಿ 20ನೇ ತಾರೀಕಿನ ನಂತರ ಈ ಒಂದು ಜನವರಿ ತಿಂಗಳ ಅಕ್ಕಿ ಹಣವನ್ನು ಜಮಾ ಮಾಡೋದಕ್ಕೆ ಶುರು ಮಾಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ನಮ್ಮ ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆ ತಿಳಿಸಿದೆ ಅಂತಲೇ ಹೇಳ್ಬೋದು. ಸೊ ಬಹಳಷ್ಟು ವೆರಿಫೈ ಮಾಡಿದ ನಂತರ ಅಂತ ಅಂದರೆ ನಿಮಗೆ ಎಲ್ಲ ಗೊತ್ತಿದೆ. ಸೊ ಆಲ್ರೆಡಿ ಅಪ್ಡೇಟನ್ನು ತಿಳಿಸ್ಕೊಟ್ಟಿದ್ದೀನಿ. ಅತಿ ಹೆಚ್ಚು ಶ್ರೀಮಂತರು ಈ ಒಂದು BPL ಕಾರ್ಡನ್ನು ಮಾಡಿಸ್ಕೊಂಡು ಏನು ಮೋಸ ಮಾಡ್ತಿದ್ರು ಸರ್ಕಾರಕ್ಕೆ, ಸೊ ಅದನ್ನು ಎಲ್ಲ ವೆರಿಫಿಕೇಷನ್ ಮಾಡಿ ಆದಷ್ಟು ಕಾರ್ಡ್ಗಳನ್ನು ಡಿಲೀಟ್ ಮಾಡಿ ಬಂದ್ ಮಾಡಿ ಅವ್ರಿಗೆ ಜನವರಿ ತಿಂಗಳ ಅಕ್ಕಿ ಹಣ ಬರದೇ ಇರೋ ರೀತಿ ಮಾಡಿ, ಸೊ ಇವಾಗ ಕೊನೆಗೂ ಕೂಡ ಜನವರಿ ತಿಂಗಳ ಅಕ್ಕಿ ಹಣವನ್ನು ಫೆಬ್ರವರಿ 20ನೇ ತಾರೀಕಿನ ನಂತರ ಎಲ್ಲರ ಖಾತೆಗೂ ಕೂಡ ಬಿಡುಗಡೆ ಮಾಡ್ತೀವಿ ಅನ್ನೋ ಮಾಹಿತಿಯನ್ನು ನೀಡಿದ್ದಾರೆ. ಸೊ ಇವಾಗ ಟೋಟಲ್ ಆಗಿ ಫೆಬ್ರವರಿ 20ನೇ ತಾರೀಕಿನ ನಂತರ ಎಲ್ಲರ ಖಾತೆಗೂ ಕೂಡ ಬಿಡುಗಡೆ ಆಗುತ್ತೆ ಅಂತಲೇ ಹೇಳ್ಬೋದು. ಇದಾದ ನಂತರ ಇವಾಗ ಆಹಾರ ಇಲಾಖೆ ಕಡೆಯಿಂದ ಬಂದಿರುವಂತಹ ಒಂದು 4 ಭರ್ಜರಿ ಗುಡ್ ನ್ಯೂಸ್ಗಳು ಏನು ಅಂತ ಅನ್ನೋದಾದರೆ, ಇವಾಗ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ 4 ಏನು ಗುಡ್ ನ್ಯೂಸನ್ನು ನೀಡಿದ್ದಾರೆ ಅಂತ ಅನ್ನೋದಾದರೆ, ಇವಾಗ ಮೊದಲನೇದಾಗಿ ಯಾವ ಗುಡ್ ನ್ಯೂಸ್ ಅಂತ ಅಂದರೆ, ಬಹಳಷ್ಟು ಮಂದಿಗೆ ಏನು ಹಣ ಪಡೆಯೋದ್ರಲ್ಲಿ ತುಂಬಾ ತೊಂದರೆ ಆಗ್ತಾ ಇತ್ತು. ಸೊ ತಮ್ಮ ರೇಷನ್ ಕಾರ್ಡ್ಗಳನ್ನು ತಿದ್ದುಪಡಿ ಮಾಡಿಸಿರೋದಾಗಿರ್ಬೋದು ಅಥವಾ ತಾಂತ್ರಿಕ ದೋಷದಿಂದ ತಮ್ಮ ಖಾತೆಗಳಿಗೆ ಹಣ ಬರ್ದಲೇ ಇರೋದಾಗಿರ್ಬೋದು. ಸೊ ಉಚಿತ ಅಕ್ಕಿ ಹಣವನ್ನು ಬಂದ್ ಮಾಡಿದ್ರು ಕೆಲವೊಬ್ಬರಿಗೆ. ಸೊ ಈ ರೀತಿ ಹಲವಾರು ಪ್ರಾಬ್ಲಮ್ಗಳನ್ನು ಅನುಭವಿಸ್ತಾ ಇದ್ರು. ಸೊ ಇವಾಗ ಯಾರೆಲ್ಲ ತಿದ್ದುಪಡಿ ಮಾಡಿಸಿದ್ರಿ ತಾಂತ್ರಿಕ ದೋಷದಿಂದ ಯಾರಿಗೆ ಹಣ ಬಂದಿರಲಿಲ್ಲ, ಸೊ ಈ KYC ಪ್ರಾಬ್ಲಮ್ಮು ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ನಿಮಗೆ ಜನವರಿ ತಿಂಗಳ ಹಣ ಏನು ರಿಲೀಸ್ ಆಗುತ್ತೆ, ಸೊ ಆ ಒಂದು ಜನವರಿ ತಿಂಗಳ ಅಕ್ಕಿ ಹಣದ ಜೊತೆಗೆ ನಿಮಗೆ ಈ ಎಲ್ಲ ಸಮಸ್ಯೆಗಳಿಂದ ಅನುಭವಿಸ್ಬಿಟ್ಟು ಯಾರೆಲ್ಲ ಹಣವನ್ನು ಪಡೆದುಕೊಂಡಿಲ್ಲ, ಸೊ ಯಾರಿಗೆಲ್ಲ ಪೆಂಡಿಂಗ್ ಉಳ್ಕೊಂಡಿತ್ತು ಹಣ, ಸೊ ಆ ಒಂದು ಹಣವನ್ನು ಒಟ್ಟಿಗೆ ಬಿಡುಗಡೆ ಮಾಡ್ತಿದ್ದಾರೆ. ಎಸ್ ಫ್ರೆಂಡ್ಸ್, ಜನವರಿ ತಿಂಗಳ ಹಣ ಏನು ರಿಲೀಸ್ ಆಗುತ್ತೆ ಫೆಬ್ರವರಿ 20ನೇ ತಾರೀಕಿನ ನಂತರ, ಆ ಒಂದು ಹಣದ ಜೊತೆಗೆ ನಿಮಗೆ ಈ ಎಲ್ಲ ಸಮಸ್ಯೆ ಇದ್ದರೂ ಕೂಡ ಏನು ಅನುಭವಿಸ್ತಿದ್ರಿ, ಈ ಎಲ್ಲ ಸಮಸ್ಯೆಯಿಂದ ಹಣವನ್ನು ಪಡೆದುಕೊಂಡಿರಲಿಲ್ಲ, ಸೊ ಅಂಥವ್ರಿಗೆ ಹಣವನ್ನು ಬಿಡುಗಡೆ ಮಾಡ್ತಿದ್ದಾರೆ. ಸೊ ಎರಡನೇ ಗುಡ್ ನ್ಯೂಸ್ ಏನಂತ ಅಂದರೆ, ಡಿಸೆಂಬರ್ ಅಕ್ಕಿ ಹಣ ಏನಿದೆ, ಸೊ ಅದು ಕೂಡ ಇವತ್ತು ಬಿಡುಗಡೆ ಆಗ್ತಾ ಇದೆ. ಸೊ ಎಷ್ಟು ಜಿಲ್ಲೆಗಳಿಗೆ ಈ ಒಂದು ಡಿಸೆಂಬರ್ ತಿಂಗಳ ಅಕ್ಕಿ ಹಣ ಬಿಡುಗಡೆ ಆಗ್ತಿದೆ ಅಂತ ಅನ್ನೋದಾದರೆ, 31 ಜಿಲ್ಲೆಗಳಿಗೂ ಕೂಡ ಈ ಒಂದು ಡಿಸೆಂಬರ್ ತಿಂಗಳ ಅಕ್ಕಿ ಹಣ ಬಿಡುಗಡೆ ಆಗ್ತಾ ಇದೆ. ಸೊ ಕರ್ನಾಟಕ ರಾಜ್ಯಾದ್ಯಂತ ಈ ಒಂದು ಡಿಸೆಂಬರ್ ತಿಂಗಳ ಅಕ್ಕಿ ಹಣ ಬಿಡುಗಡೆ ಆಗ್ತಾ ಇದೆ. ಸೊ ಯಾರಿಗೆ ಡಿಸೆಂಬರ್ ತಿಂಗಳ ಅಕ್ಕಿ ಹಣ ಬಂದಿರಲಿಲ್ಲ ಅಂಥವರು ಇವತ್ತು ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಖಾತೆಗಳಿಗೆ ಹಣ ಬರುವಂತಹ ಎಲ್ಲ ಸಾಧ್ಯತೆಗಳು ಇದೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿದರೆ. ಸೊ ಆದಷ್ಟು ಚೆಕ್ ಮಾಡ್ಕೊಳ್ತಾ ಇರಿ. 10:30 ಮೇಲ್ಪಟ್ಟು ನಿಮ್ಮ ಖಾತೆಗಳಿಗೆ ಹಣ ಬಿಡುಗಡೆ ಸ್ಟಾರ್ಟ್ ಆಗುತ್ತೆ. ಸೊ ಮೂರನೇ ಗುಡ್ ನ್ಯೂಸ್ ಏನಂತ ಅಂದರೆ, ಈ ಬಾರಿ ಬಡವರಿಗೆ ಅತಿ ಹೆಚ್ಚು ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ನಮ್ಮ ರಾಜ್ಯ ಸರ್ಕಾರದವರು ಏನು ವೆರಿಫಿಕೇಷನ್ ಎಲ್ಲ ಮಾಡಿಬಿಟ್ಟು ಶ್ರೀಮಂತರು ಅತಿ ಹೆಚ್ಚು ಹಣವನ್ನು ಪಡೆದುಕೊಳ್ತಾ ಇದ್ರು, ಬಡವರಿಗೆ ಸರಿಯಾಗಿ ಹಣ ರೀಚ್ ಆಗ್ತಾ ಇಲ್ಲ ಅಂತ ಹೇಳ್ತಿದ್ರು. ಈ ಸಲ ಏನು ಮಾಡ್ತಿದ್ದಾರೆ ಅಂತ ಅಂದರೆ, ಈ ಜನವರಿ ತಿಂಗಳ ಅಕ್ಕಿ ಹಣಕ್ಕೆ ಈ ಬಾರಿ ಅತಿ ಹೆಚ್ಚು ಬಡವರಿಗೇ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಶ್ರೀಮಂತರಿಗೆ ಹಣವನ್ನು ಬಾರದೇ ರೀತಿ ಅಂತ ಅಂದರೆ ಶ್ರೀಮಂತರಿಗೆ ಹಣವನ್ನು ಬಂದ್ ಮಾಡ್ತಾ ಇದ್ದಾರೆ, ಅವರ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾವುದೇ ಒಂದು ರೀತಿಯ ತೊಂದರೆ ಇಲ್ಲದೆ ಹಣ ತಲುಪೋ ರೀತಿ ಬಡವರಿಗೆ ವ್ಯವಸ್ಥೆಯನ್ನು ಮಾಡಿದಾರಂತೆ. ಸೊ ರಾಜ್ಯ ಸರ್ಕಾರ ಈ ಒಂದು ಮಾಹಿತಿಯನ್ನು ನೀಡಿರುವಂಥದ್ದು. ಯಾರಿಗೆಲ್ಲ ಹಣ ಬರ್ತಿರ್ಲಿಲ್ಲ, ಸೊ ಅಂಥವ್ರಿಗೆ ಬಂಪರ್ ನ್ಯೂಸ್ ಆಗಿ ಹೇಳಿದ್ದಾರೆ. ಸೊ ಎಲ್ರಿಗೂ ಕೂಡ ಹಣವನ್ನು ನೀಡ್ತೀವಿ, ಯಾರೆಲ್ಲ ಶ್ರೀಮಂತರು ದುರುಪಯೋಗ ಪಡಿಸ್ಕೊಳ್ತಿದ್ರು ಅವರ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡಿ ಅವರಿಗೆ ಜನವರಿ ತಿಂಗಳ ಅಕ್ಕಿ ಹಣ ಬಂದ್ ಮಾಡಿದ್ದೀವಿ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಹೇಳಿದ್ದಾರೆ. ಸೊ ಈ ಸಲ ಬಡವರಿಗೆ ಮಾತ್ರ ಪ್ರೋತ್ಸಾಹವನ್ನು ನೀಡ್ತಿದ್ದೀವಿ ಅನ್ನೋ ಒಂದು ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಫ್ರೆಂಡ್ಸ್, ಇವಾಗ ಕೊನೆಯ ಒಂದು ಗುಡ್ ನ್ಯೂಸ್ ಏನಂತ ಅಂದರೆ, ಯಾರಿಗೆ ಹಣ ಬಂದಿರಲಿಲ್ಲ, ಸೊ ಅವ್ರಿಗೆ ರಾಜ್ಯ ಸರ್ಕಾರ ಆದೇಶವನ್ನು ಏನು ನೀಡಿತ್ತು, ಸೊ ಏನಪ್ಪ ಅಂತಂದರೆ, ಒಂದು ಕಂತಿನ ಹಣ ಬಂದಿಲ್ಲ ನಮಗೆ ಅನ್ನಭಾಗ್ಯ ಯೋಜನೆಯ ಕಡೆಯಿಂದ ಅಂತ ಅನ್ನೋರಿಗೆ ಈ ಒಂದು ಮಾಹಿತಿ ಅಂತಲೇ ಹೇಳ್ಬೋದು. ನೀವು ಫಸ್ಟ್ ಪೋಸ್ಟ್ ಆಫೀಸಲ್ಲಿ ಹೋಗ್ಬಿಟ್ಟು ಅಕೌಂಟನ್ನು ಓಪನ್ ಮಾಡಿಸ್ಬೇಕಂತೆ. ಸೊ ಅಲ್ಲಿ ನೀವು ಓಪನ್ ಮಾಡಿಸಿದ ನಂತರ ನಿಮ್ಮ ಸೊಸೈಟಿ ಸ್ಟೋರ್ ಅಂತ ಏನು ಕರಿತೀವಿ, ಸೊ ಅಲ್ಲಿಗೆ ಹೋಗಿ ಈ ರೀತಿ ಹೇಳಿದ್ರೆ ಅಲ್ಲಿ ಒಂದು ಆ್ಯಪ್ ಇರುತ್ತೆ. ಸೊ ಆ ಒಂದು ಆ್ಯಪನ್ನು ನೀವು ಸ್ಕ್ಯಾನ್ ಮಾಡಿದ್ರೆ ಸಾಕು, ನಿಮ್ಮ ಖಾತೆಗಳಿಗೆ ಅನ್ನಭಾಗ್ಯ ಯೋಜನೆಯ ಕಡೆಯಿಂದ ಪ್ರತಿಯೊಂದು ತಿಂಗಳ ಹಣ ಕೂಡ ಜಮಾ ಆಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಸೊ ಹಾಗಾಗಿ ನಿಮಗೆ ಯಾರಿಗೆ ಒಂದು ತಿಂಗಳ ಅನ್ನಭಾಗ್ಯ ಯೋಜನೆಯ ಹಣ ಕೂಡ ಬಂದಿಲ್ಲ ಅಂತ ಅನ್ನೋರು ನೀವು ಪೋಸ್ಟ್ ಆಫೀಸಲ್ಲಿ ಹೋಗ್ಬಿಟ್ಟು ಅಕೌಂಟನ್ನು ಓಪನ್ ಮಾಡಿಸಿ. ಸೊ ನಾನು ಪ್ರತಿಯೊಂದು ಅನ್ನಭಾಗ್ಯ ಯೋಜನೆಯ ಅಪ್ಡೇಟನ್ನು ತಿಳಿಸ್ಬೇಕಾದ್ರೆ ಎಲ್ಲ ವಿಡಿಯೋಗಳಲ್ಲೂ ಈ ಒಂದು ಮಾಹಿತಿಯನ್ನು ತಿಳಿಸಿದ್ದೀನಿ. ಸೊ ಆದಷ್ಟು ನೀವು ಹೋಗ್ಬಿಟ್ಟು ನೀವು ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿಸ್ಕೊಳ್ಳಿ. ಯಾಕೆ ಅಂತಂದರೆ ಅದು ಸೆಂಟ್ರಲ್ ಆಗಿರೋದ್ರಿಂದ ಸ್ವಲ್ಪ ಹಣ ವೇಗವಾಗಿ ಬರುತ್ತೆ. ಸೊ ನಿಮ್ಮ
ಮಾಮೂಲಿ ಬ್ಯಾಂಕ್ ಅಕೌಂಟ್ಗೆ ಹಣ ಬರೋದಕ್ಕಿಂತ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಪೋಸ್ಟ್ ಆಫೀಸ್ ಅಕೌಂಟ್ಗೆ ನಿಮಗೆ ಹಣ ಅತಿ ವೇಗವಾಗಿ ರೀಚ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಹೋಗಿ ಅಲ್ಲಿ ಓಪನ್ ಮಾಡಿಸಿ ನಿಮ್ಮ ಸ್ಟೋರಲ್ಲಿ ಹೇಳಿ ಅದಾದ ನಂತರ ನೀವು ಸ್ಕ್ಯಾನನ್ನು ಮಾಡಿದ್ರೆ ನಿಮಗೆ ಅನ್ನಭಾಗ್ಯ ಯೋಜನೆಯ ಪ್ರತಿಯೊಂದು ಕಂತಿನ ಹಣ ಕೂಡ ಬರುತ್ತೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಈ ಒಂದು 4 ಭರ್ಜರಿ ಗುಡ್ ನ್ಯೂಸ್, ಅದ್ರ ಜೊತೆಗೆ ಜನವರಿ ತಿಂಗಳ ಹೊಸ ಅಪ್ಡೇಟನ್ನು ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಒಂದು ಮಾಹಿತಿ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಹೊಸ ಅಪ್ಡೇಟ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ.